ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾವು ಆಂತರಿಕ ಶಾಂತಿಯ ಬಗ್ಗೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಪಠ್ಯವನ್ನ ವಸ್ತುನಿಷ್ಠವಾಗಿ ಅವಲೋಕಿಸಲಿದ್ದೇವೆ. ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಆತ್ಮದ ಪರಿವರ್ತನೆ ಮತ್ತು ಮಾನಸಿಕ ನೆಮ್ಮದಿಯ ಈ ಮಾರ್ಗಸೂಚಿಯನ್ನ ಪಠ್ಯ ಹೇಗೆ ವಿವರಿಸುತ್ತದೆ ಅಂತ ನಾವಿಂದು ಹಂತಹಂತವಾಗಿ ನೋಡೋಣ. ಮೊದಲಿಗೆ ಈ ಪಠ್ಯದ ಅಡಿಪಾಯವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ವಿಷಯವೆಂದರೆ ಸಮಯದ ಚಕ್ರದ ಪರಿಕಲ್ಪನೆ. ನೋಡಿ, ಕೇವಲ ಇಂದಿನ ದಿನದ ಬಗ್ಗೆ ಯೋಚಿಸುವುದಲ್ಲ, ಬದಲಾಗಿ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯದ ಸಂಪೂರ್ಣ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವ ಮಹತ್ವವನ್ನು ಇದು ಒತ್ತಿ ಹೇಳ್ತದೆ. ಇಡೀ ಸೃಷ್ಟಿಯ ಈ ಬೃಹತ್ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳುವುದು ನಮಗೆಲ್ಲರಿಗೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಎಂದು ಪಠ್ಯ ವಿವರಿಸುತ್ತದೆ. ಹಾಗಾದರೆ ಈ ಸಂಪೂರ್ಣ ಜ್ಞಾನವನ್ನು ಅರಿತವರನ್ನು ಏನಂತ ಕರೀತಾರೆ? ಇದಕ್ಕೊಂದು ನಿರ್ದಿಷ್ಟವಾದ ಪದವಿದೆ. ಅದೇ ಸ್ವದರ್ಶನ ಚಕ್ರಧಾರಿ. ಯಾರು ಸಮಯದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನವನ್ನು ಅರಿತುಕೊಳ್ಳುತ್ತಾರೋ ಅವರೇ ಸ್ವದರ್ಶನ ಚಕ್ರಧಾರಿಗಳು. ಅಂದ್ರೆ ತಮ್ಮದೇ ಆದ ಆತ್ಮಸಾಕ್ಷಾತ್ಕಾರದ ಚಕ್ರವನ್ನು ತಿರುಗಿಸುವವರು. ಬೋಧನೆಗಳ ಪ್ರಕಾರ ಹೇಳುವುದಾದರೆ ಈ ಒಂದು ಆಳವಾದ ಅರಿವು ಆತ್ಮದ ಪ್ರಯಾಣದ ಆರಂಭಿಕ ಬಿಂದುವಾಗಿದೆ. ಈಗ ವಿಭಾಗ 1, ಆತ್ಮಿಕ ಜ್ಞಾನ ಮತ್ತು ಪಾವನತೆ. ಇಲ್ಲಿ ಮೂಲ ಪಠ್ಯವು ಒಂದು ಭಾರೀ ಕುತೂಹಲಕಾರಿ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತದೆ. ಅದೇನೆಂದರೆ, ಆತ್ಮವನ್ನು ಪಾವನ ಮಾಡಿಕೊಳ್ಳಲು ಆತ್ಮಿಕ ತಂದೆಯು ಯಾವ ಇಂಜೆಕ್ಷನ್ ಕೊಡ್ತಾರೆ? ಹೌದು, ಪ್ರಾಪಂಚಿಕ ಕಲ್ಮಶಗಳಿಗೆ ಆಧ್ಯಾತ್ಮಿಕ ಪರಿಹಾರವನ್ನು ಸೂಚಿಸಲು ಇಲ್ಲಿ ಇಂಜೆಕ್ಷನ್ ಎಂಬ ವೈದ್ಯಕೀಯ ಪದವನ್ನು ಬಹಳ ಅದ್ಭುತವಾಗಿ, ರೂಪಕವಾಗಿ ಬಳಸಲಾಗಿದೆ. ಹಾಗಾದ್ರೆ ಆ ಪರಿಹಾರವೇನು ಅಂತ ನೀವು ಯೋಚಿಸ್ತಿರ್ಬೋದು. ಆ ಪರಿಹಾರ ಅಥವಾ ಇಂಜೆಕ್ಷನ್ ಹೆಸರು ಮನ್ಮನಾಭವ. ಅಂದ್ರೆ ಮನಸ್ಸನ್ನ ಕೇವಲ ಪರಮಾತ್ಮನ ಮೇಲೆ ಕೇಂದ್ರೀಕರಿಸುವುದು. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮಹತ್ವದ ವಿಷಯವೇನೆಂದರೆ ಇದರ ಸರಳತೆ. ಯಾವುದೇ ಕಠಿಣ ಸಂಸ್ಕೃತ ಶ್ಲೋಕಗಳಾಗಲಿ ಸಂಕೀರ್ಣವಾದ ಅಧ್ಯಯನಗಳಾಗಲಿ ಬೇಕಿಲ್ಲ. ಕೇವಲ ಈ ಸರಳ ನೆನಪಿನಿಂದಲೇ ಆತ್ಮವು ಪಾವನವಾಗುತ್ತದೆ ಎಂದು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಮುಂದಿನ ವಿಭಾಗ ವಿಕಾರಗಳ ತ್ಯಾಗ. ಸರಿ, ಹಾಗಾದ್ರೆ ದೈನಂದಿನ ಆಚರಣೆಯಲ್ಲಿ ಇದು ಹೇಗೆ ಅನ್ವಯವಾಗುತ್ತದೆ? ಬಹಳ ಸ್ಪಷ್ಟವಾದ ಅಂಶಗಳಿವೆ. ಜ್ಞಾನಾಮೃತವನ್ನು ಸವಿಯುವುದು ಮತ್ತು ಅದನ್ನು ಇತರರೊಂದಿಗೆ ಹಂಚುವುದರ ಜೊತೆಗೆ ಕೇವಲ ಪೂಜಾರಿಗಳಾಗಿರದೆ ಪೂಜೆಗೆ ಅರ್ಹರಾಗಲು ವಿಕಾರಗಳನ್ನು ತ್ಯಜಿಸುವುದು ಅತಿ ಮುಖ್ಯ. ತಂದೆಯ ಪ್ರತಿಯೊಂದು ಮಾತನ್ನು ಪಾಲಿಸುತ್ತಾ ಬುದ್ಧಿಯಲ್ಲಿ ಪೂರ್ಣ ನಿಶ್ಚಯವನ್ನು ಹೊಂದುವ ಈ ಅಂಶಗಳು ಖಂಡಿತವಾಗಿಯೂ ಆತ್ಮದ ಉನ್ನತಿಗೆ ಸೋಪಾನಗಳಾಗಿವೆ. ಈಗ ವಿಭಾಗ 3, ಮಾಯೆಯನ್ನ ಎದುರಿಸುವ ಶಕ್ತಿ. ಜೀವನದಲ್ಲಿ ಎದುರಾಗುವ ಯಾವುದೇ ಅಡೆತಡೆಗಳನ್ನು ಎದುರಿಸಲು ಬೇಕಾದ ಅಂತಿಮ ಶಕ್ತಿ ಯಾವುದು? ಪಠ್ಯದ ಪ್ರಕಾರ ಅದುವೇ ಅನುಭವದ ವಿಲ್ ಪವರ್ ಅಥವಾ ಇಚ್ಛಾಶಕ್ತಿ. ಕೇವಲ ಬೇರೆಯವರು ಹೇಳಿದ್ದನ್ನು ಕೇಳುವುದಲ್ಲ, ನಮ್ಮ ಸ್ವಂತ ಪ್ರಾಯೋಗಿಕ ಅನುಭವವೇ ಅತ್ಯಂತ ಶಕ್ತಿಶಾಲಿ ಸ್ಥಿತಿ ಮತ್ತು ಆತ್ಮವಿಶ್ವಾಸದ ಅಂತಿಮ ಮೂಲ ಎಂದು ಪಠ್ಯ ಗುರುತಿಸುತ್ತದೆ. ಇದು 100ಕ್ಕೆ 100 ಸತ್ಯ ಅಲ್ವಾ? ಇದನ್ನೇ ಒಂದು ತಾರ್ಕಿಕ ಪ್ರಗತಿಯ ಮೂಲಕ ವಿವರಿಸಲಾಗಿದೆ. ಮೊದಲನೆಯದಾಗಿ ಅನುಭವದ ವಿಲ್ ಪವರ್ ಅನ್ನು ಬೆಳೆಸಿಕೊಳ್ಳುವುದು. ನಂತರ ಆ ವಿಶ್ವಾಸದೊಂದಿಗೆ ಮಾಯೆಯ ಶಕ್ತಿ ಮತ್ತು ಪ್ರಾಪಂಚಿಕ ಸಮಸ್ಯೆಗಳನ್ನು ಎದುರಿಸುವುದು. ಅಂತಿಮವಾಗಿ ಆ ಎದುರಿಸುವ ಶಕ್ತಿಯಿಂದ ಬರುವ ಸ್ಥಿರತೆಯ ಮೂಲಕ ಎಲ್ಲಾ ಆತ್ಮರನ್ನು ಸಂತುಷ್ಟಗೊಳಿಸುವುದು. ಅಂದರೆ ನಮ್ಮ ಆಂತರಿಕ ಅನುಭವವು ಹೊರಗಿನ ಪ್ರಪಂಚದಲ್ಲಿ ಸಾಮರಸ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಇಲ್ಲಿ ಪಠ್ಯದಲ್ಲಿ ಒಂದು ಅತ್ಯಂತ ಶಕ್ತಿಯುತವಾದ ಘೋಷವಾಕ್ಯವಿದೆ. ಇನ್ನೊಬ್ಬರನ್ನು ನೋಡೋದಕ್ಕೆ ಬದಲಾಗಿ ಸ್ವಯಂನು ನೋಡಿಕೊಳ್ಳಿ ಹಾಗೂ ಪರಿವರ್ತನೆ ಮಾಡಿಕೊಳ್ಳಿರಿ. ಎಂತಹ ನೇರವಾದ ಮಾತು ಅಲ್ವೇ? ಬೇರೆಯವರ ತಪ್ಪುಗಳನ್ನು ಹುಡುಕುವ ಬದಲು ನಮ್ಮ ಸ್ವಂತ ಪರಿವರ್ತನೆಗೆ ನಾವು ಪ್ರಾಮುಖ್ಯತೆ ನೀಡಬೇಕು ಎಂಬುದು ಇದರ ಸ್ಪಷ್ಟ ಆಶಯ. ಇದೊಂದು ಪ್ರಾಯೋಗಿಕ ಮಂತ್ರವಿದ್ದಂತೆ. ಈಗ ನಮ್ಮ ಕೊನೆಯ ವಿಭಾಗ ಅಚಲ ಮತ್ತು ಅವಿನಾಶಿ ಖುಷಿ. ಇಲ್ಲಿ ಸಂಪೂರ್ಣವಾಗಿ ಭಿನ್ನವಾದ 2 ಪ್ರಪಂಚಗಳ ಹೋಲಿಕೆ ಇದೆ. ಒಂದೆಡೆ ಸಂಪತ್ತು, ಹೆಸರು, ಮಾನ್ಯತೆ, ಅಧಿಕಾರದಂತಹ ನಶಿಸಿ ಹೋಗುವ ಅಥವಾ ವಿನಾಶಿ ವಸ್ತುಗಳಿವೆ. ಇವು ಖಂಡಿತ ಖುಷಿ ಕೊಡ್ತವೆ, ಆದರೆ ಅದು ಕ್ಷಣಿಕ. ಇನ್ನೊಂದೆಡೆ ಅಚಲ ಮತ್ತು ಏಕರಸ ಸ್ಥಿತಿಯಲ್ಲಿರುವುದರಿಂದ ಸಿಗುವ ಅವಿನಾಶಿ ಅಥವಾ ಎಂದಿಗೂ ನಶಿಸದ ಆನಂದವಿದೆ. ಈ 2 ವ್ಯತ್ಯಾಸಗಳನ್ನು ಪಠ್ಯವು ಬಹಳ ತಟಸ್ಥವಾಗಿ ನಮ್ಮ ಮುಂದಿರ್ತದೆ. ಆದರೆ ನಾವಿಲ್ಲಿ ಗಮನಿಸಲೇಬೇಕಾದ ಒಂದು ಎಚ್ಚರಿಕೆಯ ಗಂಟೆಯೂ ಇದೆ. ಪಠ್ಯದಲ್ಲಿ ಹೇಳುವಂತೆ ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ಅಂದರೆ ಮನಸ್ಸಿನ ಸಣ್ಣ ಅಸ್ಥಿರತೆಯೂ ಕೂಡ ಈ ಆಳವಾದ ಆಧ್ಯಾತ್ಮಿಕ ಖಜಾನೆಗಳನ್ನು ಅನುಭವಿಸದಂತೆ ನಮ್ಮನ್ನು ತಡೆಯುತ್ತದೆ. ಈ ಸಂಪತ್ತನ್ನು ಉಳಿಸಿಕೊಳ್ಳಲು
ಸದಾ ಅಚಲರಾಗಿರಬೇಕು ಎನ್ನುವುದು ಮುಖ್ಯ ಸಂದೇಶ. ಅಂತಿಮವಾಗಿ ನಮಗೊಂದು ಆಳವಾದ ಪ್ರಶ್ನೆ ಎದುರಾಗುತ್ತದೆ. ನಾವೆಲ್ಲರೂ ಯಾವುದರ ಬೆನ್ನತ್ತಿ ಹೋಗುತ್ತಿದ್ದೇವೆ? ನಶಿಸಿ ಹೋಗುವ ಪ್ರಾಪಂಚಿಕ ಕೀರ್ತಿಯನ್ನೋ ಅಥವಾ ಅಚಲವಾದ ಆಂತರಿಕ ಖಜಾನೆಯನ್ನೋ? ಬಾಹ್ಯ ಪ್ರಪಂಚದ ಬದಲಾಗುವ ಪರಿಸ್ಥಿತಿಗಳ ನಡುವೆಯೂ ನಮ್ಮ ಆಂತರಿಕ ಸ್ಥಿತಿಯನ್ನು ಅಚಲವಾಗಿಟ್ಟುಕೊಳ್ಳುವುದು ಹೇಗೆ ಎನ್ನುವ ಈ ಸುಂದರ ಚಿಂತನೆಯೊಂದಿಗೆ ನಾವು ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇನೆ. ಮತ್ತೆ ಭೇಟಿಯಾಗೋಣ.